ಮಾತ್ರ ಅಲ್ಲ ಸರ್, ಅಷ್ಟೇ ಜೊತೆಗೆ ಸರ್ ಜೊತೆಗೆ ಮಾಡಿ ಹೊರಗೆ ಹೂ ಹಾಕೋದಿಲ್ರಿ, ಬೆಳೆ ಇಟ್ಟಿಟ್ಟ ಬಂದಿರ್ತೈತೆ ರೀ, ಪಟ್ಟಿ ಗಿಟ್ಟಿ ಹೊಡಿಬೇಕಂದ್ರೆ ಕಸದ್ರಿ ಆಗೋ ಸ್ವಲ್ಪ ಇರೋದಿಲ್ಲ. ಇಂಥ ವೇಳೆಯನ್ನು ನಾವು ಹೆಂಗೆ ಅದು ಮಾಡ್ಬೇಕಂತ ತಿಳ್ಕೊಂಡು ಸರ್, ನಾಗರ ಪಂಚಮಿ ಆವಾಗ ಶ್ರಾವಣ ಮಾಸನೂ ಬರ್ತದೆ ಸರ್. ಶ್ರಾವಣ ಅಂತಂದ್ರೆ ಶ್ರವಣಕ್ಕೆ ಯೋಗ್ಯವಾದಂಥ ಕಾಲ. ರೈತರು ಹೊಲಕ್ಕೆ ಹೋಗಕ್ಕೆ ಬರೋಂಗಿಲ್ಲ ರೀ, ಹೆಣ್ಮಕ್ಳು ಮನ್ಯಾಗ ಈಗೊಂದು ನೆನಪೈತೆ ಸರ್, ಆಷಾಢ ಗಾಳಿನೂ ಭಾಳ ಬಿಸ್ತು ಸರ್. ಆಷಾಢ ಗಾಳಿ ಹೊರತಕ್ಕೆ ಸರ್ ಈ ಗಂಡಸಿದ್ದವ ಹೆಂಗಸಾಗಲಿಲ್ಲ, ಆಷಾಢ ಗಾಳಿ ಬಿಸಿ ಬಿಸಿ ಹೊಡಿಯುವಾಗ ಹೆಣ್ಣಾಗಿ ಯಾಕೆ ಹೊಡ್ಲಿಲ್ಲ ಜೀವ ಅಂತ ಹೇಳ್ತಾರೆ ನಿಜಕ್ಕೂ ರೀ. ಯಾಕಂದ್ರೆ ಮೈ ಒಳಗೆ ಥಂಡಿ ಸೇರ್ಕೊಂಡ್ಬಿಡ್ತದೆ, ಓಪನ್ ಭೂಮಿ ಗಾಳಿ ಬರ್ತಿರ್ತದ, ಥಂಡಿ ಜ್ವರ ಬಂದಂಗೆ ಏನ್ ಬೇಕಾದ್ರೆ ಆಗ್ತದೆ, ಬೆಚ್ಚಗೆ ಹೆಣ್ಣಾಗಿರೋ ಚಲೋ ಬರ್ತೈತೆ ಹಂಗೆ ಅಂದ್ರೆ ಸರ್. ಆಷಾಢದ ನಂತರ ಶ್ರಾವಣ ಬರ್ತದ್ರಿ, ಶ್ರವಣಕ್ಕೆ ಯೋಗ್ಯವಾದ ಸರ್. ನಮ್ಮ ಹಿರಿಯರಿಗೆ ಏನು ಮಾಡಿ ಸರ್, ಇವಾಗ ಹೊಲಕ್ಕೆ ಹೋಗೋದು ಏನಿಲ್ಲ ಅಂದ್ಕೊಂಡ್ರೆ ಸರ್, ಅಲ್ಲೆಲ್ಲೇ ಗುಡಿ ಗುಂಡಾರದೊಳಗೆ ಸರ್ ಪುರಾಣ ಪುಣ್ಯ ಕಥೆಗಳನ್ನು ಕೇಳೋದು. ಈ ಪುರಾಣ ಪುಣ್ಯ ಕಥೆ ಶಾಸ್ತ್ರ ಕೇಳೋದು ಏನಾಗೈತೆ ಅಂತಂದ್ರೂ ಸಿಗ್ರಿ, ಏನು ಆಗಲಿಲ್ಲ ಅಂದರೂ ಕೂಡ ಸರ್ ಹೆಟ್ಟದ್ದಾಗುವುದಿಲ್ಲ ಸರ್. ಹಿಂದಿನ ನಮ್ಮ ಮಹಾಭಾರತ ರಾಮಾಯಣ ಅಲ್ಲಿ ಇರ್ತಕ್ಕಂಥ ಇರ್ತಾರೆ ಸರ್, ಆ ವ್ಯಕ್ತಿತ್ವಗಳನ್ನು ತಮ್ಮದಿರ್ತಾರೆ. ಯಾಕಂದ್ರೆ ಏನಿಲ್ಲ ಈ ಸಮಾಜದೊಳಗೆ ಏನೈತಿ ಅಲ್ಲಿ ರಾಮಾಯಣ ಮಹಾಭಾರತ ಆಗೈತಿ, ಅದನ್ನು ಅನ್ವಯಿಸಿಕೊಂಡ್ರು. ಅಂಥವ್ರಿಗೆಲ್ಲ ಇಂಥ ಕಷ್ಟಗಳು ಬಂದಾವ, ಇನ್ನು ನಮ್ಮಂಥವ್ರಿಗೆ ಏನ ಬರೋದನ್ನ ಅಂತೇಳಿ ತಿಳ್ಕೊಂಡ್ರಿ ಸಮಾಧಾನ ಪಟ್ಕೋತಾರೆ ರೀ ನಮ್ಮ ಜನ ರೀ. ಸಮಾಧಾನ ಪಟ್ಟುಕೊಂಡು ಶ್ರವಣ ಮಾಡ್ತಾರೆ ರೀ. ಶ್ರವಣ ಮಾಡಿದ ನಂತರ ಮತ್ತೊಬ್ಬರಿಗೆ ಒಂದು ಕೊಡುವಂಥ ಇದ್ರಿ, ಪ್ರಸಾದ ಮಾಡೋದು ಅಂತಾರೆ ರೀ. ಅದನ್ನು ನಾನು ಉಣಬೇಕು, ಜೊತೆಗೆ ಮತ್ತವರಿಗೆ ಉಣಿಸ್ಬೇಕು, ಈ ಭಾವ ನಮ್ಮಲ್ಲಿ ಸರ್ ಬಂದಿದೆ. ಹೀಗಾಗಿ ಸರ್ ನಾಗರ ಪಂಚಮಿ ಬಂತಂದ್ರೆ ಸರ್ ಪರಸ್ಪರ ಈಗ ತಮ್ಮ ಮನೆಯಲ್ಲಿ ಮಾಡಿದಂಥ ಉಂಡಿಗಳನ್ನು ಮತ್ತೊಬ್ಬರಿಗೆ ಕೊಡೋದು, ಮತ್ತೊಬ್ಬರು ತಾವು ತಗೋದು. ಅಷ್ಟೆಲ್ಲ ತವ್ರ ಮನೆಯಿಂದ ಏನು ಕಟ್ಕೊಂಡು ಹೋಗ್ತಾರೆ ಹೆಣ್ಮಕ್ಳು. ಯಾಕಂದ್ರೆ ನಾನು ಗಂಡನ ಮನೆಯಿಂದ ಪಂಚಮಿ ಏನು ತಂದೆ ಅಂದ್ರೆ ಉಂಡಿ ತಂದೀನಿ. ಹಿಂಗೆ ಸರ್ ಒಂದು ಆನಂದವಾದರೆ ಒಂದು ಸರ್ ಜೋಕಾಲಿ ಕಟ್ತಾರೆ ಸರ್. ಜೋಕಾಲಿ ಸರ್, ಇದು ಜೀವನನ ಒಂದು ಜೋಕಾಲಿ ಅಂತ ಅನಿಸುತ್ತೆ ರೀ. ಜೀವನದ ಜೋಕಾಲಿ ತೂಗುತ್ತಿದೆ ನೋಡಲಿ, ಹುಟ್ಟು ಸಾವೆಂಬೆರಡು ಹಗ್ಗಗಳ ನಡುವೆ. ಹುಟ್ಟೈತಿ ಸರ್, ನಂತರ ಒಂದು ಸಾಯ್ತೈತಿ. ಇದರ ನಡುಗೆ ಏನೈತಿರಲ್ಲ, ಇದೇ ಜೋಕಾಲಿ. ಈ ಭಾಳ ಜೀವನ ರೀ ಇದು ಜೋಕಾಲಿ. ಹಿಂಗೆ ರೀ ಕಷ್ಟ ನಷ್ಟ ಸುಖ ದುಃಖ ಇವನ್ನೆಲ್ಲ ಕೂಡಿ ನಾವು ಜೋಕಾಲಿ ಸಿಕ್ಕಂಗೆ ನಾವು ಎದುರಿಸಲೇಬೇಕು ರೀ, ಅನುಭವಿಸಲೇಬೇಕು. ಅದರಾಗ ಸಲ ನೋವಿನಲ್ಲಿ ನರಿವು ಕಾಣಬೇಕು ಅನ್ನುವಂಥ ಸಂಪ್ರದಾಯ ರೀ ನಮ್ಮದು. ಅದಕ್ಕಾಗಿ ಸಲ ನಾಗರ ಪಂಚಮಿ